ನನಗೂ ಟೈಮ್ ಬರ್ತದೆ. ನನ್ನ ಗಂಡಂಗೆ ಇದೇ ಪರ್ಕೆ ನಂಗೆ ಬಾರಿಸ್ತಿಲ್ಲ ಅಂತಂದ್ರೆ ಕೇಳು. ಟೇಮು ಎಲ್ರಿಗೂ ಬಂದೇ ಬರ್ತದೆ. ನನ್ನೇನೇನಿಯ ಏನು ಅನ್ಕೊಬಿಟ್ಟವ್ ನೀನು? ನನ್ನೇನಿಯ ಮನೆ ಕೆಲಸದೊಳನ್ನ ಅದು ಮಾಡ್ಕೊಬಿಟ್ಟವ್ ನನ್ನ ಗಂಡ. ಅಲ್ಲೂ ಮನೆ ಕೆಲಸ ಮಾಡು ಅನ್ನೋನು ಈಗಲೂ ಬಿಡಿಸ್ಕೊಂಡು ಹೋಗಿ ನನ್ನ ಅಂದರೆ ಮುಚ್ಕೊಂಡು ಮಾಡೋ ಕೆಲಸನ ಅಂತ ಹೇಳ್ತಾನೆ. ಇವನು ಕಷ್ಟಾಗಿರಬೇಕು, ಅವಾಗ ನಾನು ಸರಿಯಾಗಿ ಮಾಡ್ತೀನಿ. ನನ್ನ ಮಗನ ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ. ನನ್ನ ಮಗನ ಲೋಪರ್ ನನ್ನ ಮಗ, ಡಬ್ಬ ನನ್ನ ಮಗ, ಬೇವರ್ಸಿ ನನ್ನ ಮಗ, ನನ್ನಂತೂ ಹಾಳು ಮಾಡಾಕ್ಬಿಟ್ಟ. ದರಿದೆ ಲೋಪರ್ ನನ್ನ ಮಗ. ಓಹೋ ಅಲ್ಲ, ನನಗೆ ಬಿಡಿಸ್ಕೊಂಡು ಹೋಗಿದ್ರೆ ಒಂದು ಗಂಟೆನಾರ ಹೋಗೋದ? ಈ ಪಾರಕ್ಕಂತೂ ಕಿರುಚ್ಕೊತಾಳೆ, ಮಾಡಿ ಮಾಡು 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 ಕೆಲಸವ ಮಾಡು ಅಂತ. ಏನು ನನ್ನ ಕೊಂಡ್ಕೊಬಿಟ್ಟವಳೆ ನನಗೆ. ನನ್ನ ಕಷ್ಟ ನನಗೆ ಗೊತ್ತು. ಯಾರಿಗೆ ಹೇಳನಿ ನನ್ನ ಕಷ್ಟವ? ನಮ್ಮಮ್ಮ ಬತ್ತೀನಿ ಅಂತ ನಮ್ಮ ಅಮ್ಮನೂ ಕಾಗೆ ಹರಿಸ್ತೈತೆ. ನಮ್ಮಮ್ಮ ಬಂದಿದ್ರೆ ನಂಗೆ ಆನೆ ಬಲ ಬಂದಂಗೆ ಆಗಿರೋದು ಹೆಂಗೋನುವೆ. ಅಯ್ಯೋ ಮಗಳೇ, ಅಮ್ಮ, ಅಯ್ಯೋ 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 ಮಗಳೇ, ನೀನು ಈ ಪರಿಸ್ಥಿತಿನ ನೋಡಕ್ ನನಗೆ ಹೊಟ್ಟೆ ಎಲ್ಲ ಉರಿತಾಯ್ತಲ್ಲೇ. ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೀಗ ನೀನಂತಂದ್ರೆ. ಹೊಟ್ಟೆ ಉರಿತಾಯ್ತು ನನಗಂತಂದ್ರೆ. ಯವ್ವ, ನೀನು ಕಂಡೋರ್ ಮನೆ ಮುಂದೆ ಕಸ ಗುಡ್ಸೋದು ಅಂದ್ರೆ ಏನೇ? ಹೆಂಗೋ ಸಂದಾಕಿರೋ ಮನೆಯವರು ನಿನ್ನ ಸಂದಾಕ್ ನೋಡ್ಕೊತಾರೆ, ಸೂಪರಾಗಿ ನೋಡ್ಕೊತಾರೆ ನಿನ್ನ. ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ನಿನ್ನ ಈ ಮನೆಗೆ ಅಂತ ಹೇಳ್ಬಿಟ್ಟು ಕೊಟ್ರೆ ಇದೊಳ್ಳೆ ನೀ ಸೊರೈತಲ್ಲ ನಿನಗೆ. ನೀನು ಹೋಗಿ ಹೋಗಿ ಕಂಡೋರ್ ಮನೆಯಾಗೆ ಕಸ ಗುಡ್ಸ್ಕೊಂಡು ಬಿದ್ದಿದ್ದೀಗಲ್ವೇನೇ? ಅಯ್ಯೋ ಮಗಳೇ. ಅಮ್ಮ ಬರೀ ಕಸ ಗುಡ್ಸೋದಲ್ಲ ಕಣಮ್ಮ, ಮುಸ್ರೆ ತಿಕ್ಬೇಕು, ಬಟ್ಟೆ ಒಕ್ಕಂಬಿಟ್ಟು ಬಾ ಹೋಗಿ ಅಂತ ಬೇರೆ ಹೇಳೋಳೆ. ಬಟ್ಟೆ ಒಕ್ಕಂಬಿಟ್ಟು ಬರಬೇಕು ಅಷ್ಟೇ ಅಲ್ಲ, ಅವ್ರು ಕೇಳಿದ ಅಡುಗೆ ಎಲ್ಲ ಬೇಸಾಕ್ಬೇಕು. ಅದು ಮಾಡು ಇದು ಮಾಡು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಕುತ್ತಿಗೆ ಮೇಲೆ ಕುಂತ್ಕೊಂತಾರೆ ಕಣಮ್ಮ. ಅದನ್ನ ಎಲ್ಲನೂ ಮಾಡಬೇಕು. ಏನು ಹಸಿ ಕೆಲಸನ ಅನ್ಕೊಬಿಟ್ಟೆನಮ್ಮ. ಸಾಯಿಸ್ತಾರೆ ಕಣಮ್ಮ. ನೀನು ಅದು ಮಾಡಬೇಕು ಇದು ಮಾಡಬೇಕು, ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ. ಯವ್ವ, ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮ, ನನ್ನ ಕೈಲಿ ಆಯ್ತಾನೇ ಇಲ್ಲ. ಏನೇನೋ ಕೆಲಸ ಹೇಳಿ ಸಾಯಿಸ್ತಾವ್ರೆ. ಯಮ್ಮ, ಇನ್ನು ನನ್ನ ಕರ್ಕೊಂಡು ಹೋಗ್ಬಿಡು ನನ್ನ ಪ್ಲೀಸ್. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಕ್ಕಿಲ್ಲ. ಆ ಪದ್ದಿ ಬತ್ತಾಳೆ, ಹೋಗಿ ಬೋಂಡ ಮಾಡೆ ಬಜ್ಜಿ ಮಾಡಿ ಅಂತ ಈ ಪಾರಕ್ಕೂನ್ ಫ್ರೆಂಡ್ ಮಾಡ್ಕೊಬಿಟ್ಟವಳೆ ಕಣಮ್ಮ. ಬಂದು ನನಗೆ ಚಿತ್ರ ಹಿಂಸೆ ಕೊಡ್ತಾಳೆ. ನಿನಗೆ ನಾನು ಫೋನ್ ಮಾಡಿ ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಏನು ಮಾಡಿದ್ರು ನೀನು ಕರ್ಕೊಂಡು ಹೋಯ್ತಿಲ್ಲ. ಏನು ಮಾಡಲಿ ಹೇಳು ನಾನು? ಅಯ್ಯೋ ಮಗಳೇ, ಯವ್ವ, ನಾನು ಏನೇ ಮಾಡಲಿ? ನಾನು ಕಾಸು ಹೊಂದೋಕ್ಕೆ ಭಾಳ ಪ್ರಯತ್ನ ಪಟ್ಬಿಟ್ಟೆ, ಆದರೆ ಕಾಸು ಅರ್ಜಸ್ಟ್ ಏನೇ ಆಗಲಿಲ್ಲ. ಏನು ಮಾಡೋಕ್ಕಾಯ್ತದೆ? ಹಂಗಾರ ಇವಾಗ ಏನು ಮಾಡೋದು? ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ಯಾವಳು ತಡಿತಾಳೆ ನೀನು ಕರ್ಕೊಂಡು ಹೋಗೋದನ್ನ? ನನಗೆ ಗೊತ್ತು ನೀನು ಹೆಂಗೆ ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಂತಿರ್ಬಿಟ್ಟು. ಆ ಪಾರಿಗೆ ನೀನು ಕರ್ಕೊಬಿಟ್ಟು ಬಂದಿಲ್ಲ ಮನೆ ಕೆಲಸ ಮಾಡ್ಕೊಳ್ಳೋ ಯಾವ ಅಧಿಕಾರನೂ ಇಲ್ಲ. ನಾನು ಮಾಡ್ತೀನಿ, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಬಾಯ್ತಾಗೆ ಲೋಪರ್ ಬಡ್ಡಿ. ಅದು ಹೆಂಗೆ ಕರ್ಕೊಬಿಟ್ಟು ಬಂದು ನನ್ನ ಮಗಳನ್ನ ಮನೆ ಕೆಲ್ಸಕ್ಕೆ ಮಡಿಕೋದಳಂತೆ. ಅವಳಿಗೆ ತಲೆಗಿಲೆ ಕೆಟ್ಬಿಟ್ಟೈತೆ. ನನ್ನ ಮಗಳನ್ನ ಮನೆ ಕೆಲ್ಸಕ್ಕೆ ಮಡಿಕೊಳ್ಳೋವಷ್ಟು ದೊಡ್ಡಳಾಗೋಗ್ಬಿಟ್ಲ ಅವಳು. ಓಹೋ ಪರವಾಗಿಲ್ಲ ಅವಳು. ಏಯ್, ನೀನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ಯಾವ ದುಡ್ಡು ಕೊಡೋಕ್ಕಿಲ್ಲ, ಏನು ಕೊಡೋಕ್ಕಿಲ್ಲ. ನೀನೇನಂತ ಬರ್ಕೊಟ್ಟಿದ್ದು ನಿನ್ನ ಗಂಡು ನಡಾಯ್ಕತ್ತೀನಿ ಅಂತ ಹೇಳ್ಬಿಟ್ಟು ನೀನು ಯಾಕೆ ಮತ್ತೆ ಬಂದ್ಬಿಟ್ಟಿಲ್ಲಿ ನೀನು ನಡಾಯ್ಕೊಂಡೋಳಲ್ಲ ಅವಳು? ಅದೇನು ನನ್ನ ಹತ್ರ ಗೆಲ್ಲಕ್ಕಾಯ್ತದ ನನ್ನ ಬಾಯಿಗೆ ಹೋಗ್ಬಿಟ್ಟು? ಅಮ್ಮ, ಈ ಪಾರಕ್ಕೂ ಏನು ಸಾಮಾನ್ಯ ಅನ್ಕೋಬೇಡ. ಇವಳನ್ನು ಹುಟ್ಟು ಬಜಾರಿನೇನಿಯ ಪಾರಕ್ಕನೂ. ಓಹೋ, ಎಷ್ಟು ಜೋರಾಗಿ ಬಾಯಿ ಮಾಡ್ತಾಳೆ ಗೊತ್ತಾ ಅವಳು. ಬಾಯಿ ಬಜಾರಿ, ಹುಟ್ಟು ಬಾಯಿ ಬಜಾರಿ. ನೀನು ಏನು ಅನ್ಕೊಂಡಿದ್ಯಾ? ಓ ಅಮ್ಮ, ನಾನು ನೋಡ್ಬಿಟ್ಟಿದ್ದೀನಿ ಹೆಂಗೆ ಆಡ್ತಾಳೆ ಗೊತ್ತೇನು. ಸುಮ್ಮನಿರಮ್ಮ, ಏನೋ ಒಂಥರ ಉಗ್ತಾಕ್ತಾಳೆ. ಅದು ಯಾಕೆ ಉಗ್ತಾಕ್ತಾಳೆ ನಾನು ನೋಡೇ ಬಿಡ್ತೀನಿ. ಬರ್ಲಿ ಅವಳು ಮನೆಯಾಳಿ. ಲೇ ಪಾರಿ ಲೇ, ನನ್ನ ಮಗಳನ್ನ ಏನಿ ಅಡ ಇಕ್ಕಳವಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ? ನನ್ನ ಮಗಳ ಹತ್ರ ಕಸ ಗುಡ್ಸೋದು, ಮುಸ್ರೆ ತಿಕ್ಕೋದು, ಆ ಕೆಲಸ ಈ ಕೆಲಸ ಎಷ್ಟು ಮಾಡಿಸ್ತೀರಿಯಾ? ಲೇ, ಸಾಲ ಕೊಟ್ಟಿದ್ದೀನಿ ಮಾಡಿಸ್ಕೊತೀನಿ. ನಾನು ಪುಕ್ಸಟ್ಟೆ ಮಾಡಿಸ್ಕೊತಾ ಇದ್ದೀನ. ಸಾಲ ಕೊಟ್ಮೇಲೆ ತೀರಿಸ್ಲಿಲ್ಲ ಅಂತಂದ್ರೆ ಹಿಂಗೆ ಇರ್ತದೆ. ಓಹೋ, ಏನು ಅವಾಜ್ ಹಾಕೊಂಡು ಜೋರ ಕಿರ್ಚಾಡ್ಕೊಂಡು ಮಾತಾಡ್ತಾ ಇದೀಗ? 55,000 ರೂಪಾಯಿನ ಕೊಟ್ಬಿಟ್ಟು ನಿನ್ನ ಮಗಳನ್ನ ಪಿರುತಿಯಿಂದ ಕರ್ಕೊಂಡೋಗು. ನನಗೇನು ಬೇಜಾರು ಇಲ್ಲ. ಬಂದ್ಬಿಟ್ಟು ಇಲ್ಲಿ ಕಿರ್ಚಾಡೋದಲ್ಲ, ಸುಮ್ಕಿನೇನಿಯ. ಲೇ, ಏನೇ ಅನ್ಕೊಂಡಿದ್ದೀಗ ನೀನು? ನನ್ನ ಮಗಳನ್ನ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿರ ಆಳು ಅಂತ ಅನ್ಕೊಬಿಟ್ಟಿದ್ದೀಗ ನೀನು ನನ್ನ ಮಗಳನ್ನ. ನನ್ನ ಮಗಳೇನು, ನನ್ನ ಮಗಳು ಬೆಲೆ ಏನು, ಲೆವೆಲ್ಲೇ ನನ್ನ ಮಗಳದು. ನನ್ನ ಮಗಳನ್ನ ಅಷ್ಟು ದೊಡ್ಡ ಸಾವುಕಾರು ಮನೆಗೆ ಏನಿಯ ಕೊಟ್ಟಿವ್ನಿ ಮದುವೆ ಮಾಡ್ಬಿಟ್ಟು. ಅಂಥದ್ರಾಗೆ ಈ ಬಿತ್ರಿ 55,000 ರೂಪಾಯಿಗೆ, ಕೇವಲ 55,000 ರೂಪಾಯಿಗೆ ನನ್ನ ಮಗಳನ್ನ ಅಡ ಇಕ್ಕೊಂಡು ಕಸ ಗುಡಿಸಿ ಮುಸ್ರೆ ತೊಳಸಿ ಮಾಡ್ತಾ ಇದ್ದೀಗಲ್ಲ. ನೀನು ಎಂಥ ಅವಳು ಇರಬೇಡ ಹೇಳು. ಲೇ ನೋಡು, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ನೀನು ಹೇಳ್ದಂಗೆಲ್ಲ ಕೇಳೋಕೆ ಹಾಕಿಲ್ಲ. ಸಾಲ ಇಸ್ಕೊಂಡ್ರದ ಅಷ್ಟೇನಿಯ. ನನ್ನ ಮಗಳನ್ನ ನಿನಗೆ ನಾನು ಅಡ ಇಕ್ಕಿಲ್ಲ, ಸರಿನಾ? ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗೇ ಹೋಯ್ತೀನಿ. ನಾನೇನು ಸಾಮಾನ್ಯದಳು ಅಂತ ಅನ್ಕೋಬೇಡ ನೀನು, ಸುಮ್ಮನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ನೀನು. ಕರ್ಕೊಂಡು ಹೋಗೋದೇನೇನಿಯ. ಹೇಳಿದ್ನಲ್ಲ, ದುಡ್ಡು ಬಿಸಾಕ್ಬಿಟ್ಟು ಎಲ್ಲಿಗನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬಿಸಾಕೆ ದುಡ್ಡನ್ನ. ಬಿಸಾಕು. ಜಂಬುವಾಗಿ ಮಾತಾಡೋದಲ್ಲ, ದೌಲತ್ತಾಗಿ ಹೇಳೋದಲ್ಲ. ದುಡ್ಡು ಇಕ್ಬಿಟ್ಟು ಮಾತಾಡ್ಬೇಕು ನೀನು. ಫಸ್ಟ್ ದುಡ್ಡಿಕ್ಕು, ಆಮೇಲೆ ಮಾತಾಡು ನೋಡೋಣ. ದುಡ್ಡಿಕ್ದಿದ್ದಂಗೆ ಮಾತಾಡಿದ್ರೆ ಈ ಕಡೆಯಿಂದ ಹಾಕೊಂಡು ರುಬ್ಬಾಕ್ಬಿಡ್ತೀನಿ ಅಷ್ಟೇನಿಯ. ಮುಚ್ಕೊಂಡು ಫಸ್ಟ್ ದುಡ್ಡಿಕ್ಕು. ಏನು ರೋಪ್ ಆಗ್ತಿದೀಗ ನನಗೆ? MLA MP ಗಳು ಎಲ್ಲರನ್ನೂ ಗೊತ್ತೇನು? ಎಷ್ಟು ಜನ MLA ಗಳು ಗೊತ್ತಾ ನನಗೆ? ನನ್ನ ಫೋನಾಗ ಒಂದು ಫೋನ್ ಹಾಕಿದೆ ಅಂತ ಹೇಳಿದ್ರೆ MLA ನೇನಿಯ ಮಂತಾಕ್ ಬಂದ್ಬಿಡ್ತಾರೆ. ಅಷ್ಟು ಕಾಂಟ್ಯಾಕ್ಟ್ ಐತೆ. MLA ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕಾರೆ ಮತ್ತೆ MLAದಾಗ 55,000 ರೂಪಾಯಿ ಇಸ್ಕೊಳು ಬೇಡ ಅಂತಂದ್ರೆ ಯಾರು? ಓಹೋ,
ಎಮ್ ಎಲ್ ಏನ ನೀ ಎಮ್ ಎಲ್ ಗಳಿಗೆಲ್ಲ ಎದ್ರಕೊಬಿಟ್ಟೇನು ಅಂತ ಅನ್ಕೊಬಿಟ್ಟಿಗ ನೀನು ಆ ನಾವು ಓಟಾಗಿ ಗೆಲ್ಸಿರ್ತೀವಿ ನಾವು ಎದ್ರಕೊಳ್ಳಂತ ಅವಶ್ಯಕತೆ ಏನೈತೆ ಲೇ ಈ ಬುಲ್ಡೆ ಎಲ್ಲ ನನ್ನ ನಿಮ್ಮ ಮನೆಗೆ ಇಕ್ಕ ನಂತಗಲ ಇಕ್ಕಳದು ನೀನ್ ಶಾನೆ ಓವರ್ ಆಗಿ ಮಾತಾಡ್ಬಿಟ್ಟು ಸುಮ್ಮನಿರಕ್ಕಿಲ್ಲ ನಾನು ಎಮ್ ಎಲ್ ಎ ಗೊತ್ತಂತ ಎಮ್ ಎಲ್ ಎ ಸುಮ್ಮನೆ ಕಾಸು ಮಾಡಿದಿಲ್ಲಿ ಮಗಳೇ ಸಿದ್ದರಾಮಯ್ಯ ಅಂಕಲ್ಗೆ ಫೋನ್ ಮಾಡಮ್ಮ ನೀನು ಯಾವಾಗೂ ಮಾತಾಡ್ತಿದ್ದಲ್ಲ ಸಿದ್ದರಾಮಯ್ಯ ಅಂಕಲ್ ಹತ್ರ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಸಿದ್ದರಾಮಯ್ಯ ಅಂಕಲ್ ಫೋನ್ ಮಾಡು ಸುಮ್ಮನೆ ಯವ್ವ ಕಿವಿಗೆ ಹೂವು ಇಕ್ಕರ್ ನೋಡಿದೀನಿ ಇವಳೇನ್ ಲಾಲ್ ಬಾಗಿ ಇಕ್ತಾವಳಲ್ಲ ನನ್ ಬೆಲೆ ಗೊತ್ತಿಲ್ಲ ನಿಂಗೆ ನಾನು 55,000 ರೂಪಾಯಿ ಎದುರುಕೊಳ್ಳಲ್ಲ ಇರು ನಾನು ಮಾತಾಡ್ತೀನಿ ನನ್ನ ಮಗಳು ಯಾಕೋ ಎದುರುಕತ್ತವಳು ಮಾತಾಡಕ್ಕೆ ನಾನೇ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ತೀನಿ ಮಾತಾಡ್ತಾಳ ಇವಳು ಹಲೋ 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 ಸಿದ್ದರಾಮಯ್ಯ ಅವರ ಮಾತಾಡ್ತಿರೋದು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಹೌದಾ ಊಟ ಆಯ್ತಾ ಅಯ್ಯೋ ನನ್ನ ಮಗಳು ಮನೆಗೆ ಬಂದಿದ್ದೆ ಅದಕ್ಕೆ ಸುಮ್ಕೆ ಮಾತಾಡ್ಸನಿ ಅಂತ ನಿಮಗೆ ಫೋನ್ ಹಾಕಿದೆ ಅಯ್ಯೋ ನೀವೇ ಬಿಟ್ಟಿದ್ದೀರಲ್ಲ ನೀವೇ ಫ್ರೀಯಾಗಿ ಬಸ್ ಬಿಟ್ಟಿದ್ದೀರಲ್ಲ ಬಸ್ಸಾಗೆ ನೀವು ಎತ್ಕೊಂಡು ಬಂದ್ಬಿಟ್ಟೆ ನಾನಂತೂ ನೀವು ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಬಿಟ್ಟಿರ್ಬೇಕಾರೆ ನಾವು ಕಾರಾಗಿ ಬಂದ್ಬಿಟ್ರೆ ಸಂತಕ್ಕಿರ್ತದ ಹೇಳಿ ಹೌದೌದು ನಿಮ್ಮ ಮರ್ಯಾದೆ ಉಳಿಸ್ಬೇಕು ನಿಮ್ಮ ಹೆಸರು ಉಳಿಸ್ಬೇಕು ಅಂತ ನಾನು ಬಸ್ಸಾಗಿ ಬಂದೀನಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವಂತೂ ಏನಿಲ್ಲ ಇಲ್ಲಿ ಸುಮ್ಮನೆ ಬಂದಿದ್ದೆ ನನ್ನ ಮಗಳು ಮನೆ ಹತ್ರ ಇವಳು ಯಾವಳು ಒಬ್ಳು 420 ಅವಳೆ ಇವಳ ಹೆಸರು ಪಾರಕ್ಕ ಅಂತ ಹೇಳಿ ಪಾರಕ್ಕ ಅಂತ ನೋಡಿ ಜಾಸ್ತಿ ಜಂಬುತ್ ಕೋಳಿ ಅಂದ್ರೆ ಜಂಬುತ್ ಕೋಳಿ ಇವಳ್ದಂತೂ ಓವರ್ ಆಕ್ಟಿಂಗ್ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾಳೆ ಇವಳ್ದು ರೇಷನ್ ಕಾರ್ಡ್ನು ಹಂಗೆ ನೀನಿಯಾ ಇವಳು ಮನೆಗೆ ಬರ್ತದಲ್ಲ ಗೃಹಲಕ್ಷ್ಮಿ ಅವೆಲ್ಲನೂ ಕಿತ್ತಾಕ್ಬಿಡಿ ಏನಿಲ್ಲ ನನ್ನ ಮಗಳು ಟಾರ್ಚರ್ ಕೊಡ್ತಾ ಇದ್ಲು ಒಂದು 55,000 ರೂಪಾಯಿ ಏನೋ ಇಸ್ಕೊಂಡಿದ್ದಕ್ಕೆ ಚಿಲ್ಡ್ರೆ ದುಡ್ಗೆಲ್ಲನೂ ಜಗಳ ಮಾಡ್ತಾಳೆ ಚಿಲ್ಡ್ರೆ ಜನಗಳಿದ್ದಂಗೆ ಇವಳು ಚಿಲ್ಡ್ರೆ ಬುದ್ಧಿ ಹೌದಾ ಓ DKC ಅವರು ಪಕ್ಕದಾಗೆ ಅವರಾ ಕೊಡಿ 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 ಮಾತಾಡ್ತೀನಿ ಕೊಡಿ ಓ ನನ್ನ ಹೆಸರು ಹೇಳಿದ್ರೆ ಸಾಕಲ್ವಾ ಅವ್ರು ಸರ್ರೆ ನೀನೇ ಕೊಡು 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 ಅಂತ ಇಸ್ಕೊಬಿಡ್ತಾರೆ ಕೊಡಿ 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 ಫೋನ್ ಕೊಡಿ ಅಣ್ಣ ಚೆನ್ನಾಗಿದ್ದೀರಾ ಓ ಅಣ್ಣ ನಾನು ಸೂಪರ್ ಆಗಿವ್ನಿ ಏನಿಲ್ಲ ಅಣ್ಣ ಸುಮ್ಮನೆ ಕುಂತಿದ್ದೆ ಹಂಗೆ ಫೋನ್ ಹಾಕ್ತೆ ನಿಮ್ಮ ಹತ್ರ ಮಾತಾಡೋನಿ ಅಂತ ಹ್ಞೂ ಅಣ್ಣ ಅಯ್ಯೋ ಅಣ್ಣ ನಿಮ್ಮ ಆಶೀರ್ವಾದನೆಲ್ಲ ಚೆನ್ನಾಗಿದ್ದೀವಿ ನಾವು ಅಣ್ಣ ಈ ಥರ ನಿಮಗೆ ಕಣ ನಾನು ಓಟ್ ಹಾಕೋದು ಹ್ಞೂ ಮತ್ತು ಇನ್ನೇನಣ್ಣ ಹೌದಣ್ಣ ಏನಿಲ್ಲ ಅಣ್ಣ ಸುಮ್ಮನೆ ನೀವೇನು ಮಾಡ್ತಿದ್ರಣ್ಣ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗವ್ರಾ ಹೌದಾ ಕೇಳಿದೆ ಅಂತ ಹೇಳಿ ನನಗೆ ರಾತ್ರಿ ಮೆಸೇಜ್ ಮಾಡಿದ್ರು ನಿಮ್ಮ ಹೆಂಡತಿಯವರು ರಾತ್ರಿ ಮೆಸೇಜ್ ಮಾಡಿ ಮಾತಾಡಿದ್ರು ಸುಮ್ಮನೆ ಮಾಮೂಲಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಮೆಸೇಜ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಕ್ಕ ಹಾಂ ಮಗಳು ಐಶು ಹೆಂಗವಳೆ ಚೆನ್ನಾಗವಳಾ ಮಾತಾಡ್ತಾವಳೆ ಹಿಂಗೆ ಕುಂತಾವಳಲ್ಲ ಅಲ್ಲ ಶಿವಕುಮಾರ್ ಸರ್ ಎಲ್ಲಿ ಸಿದ್ದರಾಮಯ್ಯ ಎಲ್ಲಿ CM DCM ಎಲ್ಲರ ತಗೋ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಮಾತಾಡೋಷ್ಟು ಫ್ರೀ ಇರ್ತದ ಅಂತ ಹೇಳ್ಬಿಟ್ಟು ಏನು ಇಷ್ಟೊಂದೆಲ್ಲ ಬಿಲ್ಡಪ್ಪ ಇಲ್ಲ ನಿಜವಾಗೂನ ಇಷ್ಟೊಂದೆಲ್ಲ ಇರೋಳು 55,000 ರೂಪಾಯಿ ಕೊಡೋಕ್ಕಾಯ್ತಿರಲ್ವಾ ಕೊಡೋಳ್ತಾನೆ ಮತ್ತೆ ಯಾಕೆ ಹಿಂಗೆ ಉಲ್ಟೆ ಹೊಡಿತಾವಳೆ ಅಂತ ಹೇಳಿ ನನಗೇನು ಒಂದು ಅರ್ಥನೇ ಆಯ್ತಿಲ್ವಲ್ಲ ಹೌದಾ ಅಣ್ಣ ನಿಮ್ಮ ಹೆಂಡತಿ ಮತ್ತೆ ಕರ್ಕೊಂಡು ಬಂದ್ಬಿಡಿ ನನ್ನ ನಾಟಿ ಕೋಳಿ ಸಾರು ಗೊತ್ತಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವ್ರಿಗೂ ಕೊಡಿ ಹಂಗೆ ಹೇಳ್ಬಿಡ್ತೀನಿ ಹಲೋ ಅಣ್ಣ ಬಂದ್ಬಿಡಿ ಮನೆ ತಕ್ಕ ಬಂದ್ಬಿಡಿ ನಾಟಿ ಕೋಳಿ ಸಾರು ಮಾಡ್ತೀನಿ ಸ್ವಲ್ಪ ಬ್ಯುಸಿ ಆಗವ್ರೆ ಅದಕ್ಕೆ ಇಷ್ಟೊತ್ತು ಮಾತಾಡಿದ್ರು ಇಲ್ಲ ಅಂತ ಹೇಳಿದ್ರೆ ಇನ್ನೂ 1 ಗಂಟೆ ಮಾತಾಡಿದ್ರು ನಾನು ಇಡ್ತೀನಿ ಅಂದ್ರು ಬೇಡ ಮಾತಾಡಮ್ಮ ಅಂತ ಮಾತಾಡೋರು ನನ್ನ ಮಾತ್ಕೊಂಡ್ರೆ ಅಷ್ಟೊಂದು ಇಷ್ಟ ಅಂತ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಗೊತ್ತಾ ನಮ್ಮದು ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಅಂದರೆ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ನಮ್ಮದು ನಮ್ಮ ಮನೆಗೆ MLA MP ಪೊಲೀಸು ಎಷ್ಟು ಜನ ಬರ್ತಾರೆ ಅಂದರೆ ಲೆಕ್ಕನೇ ಇರೋಕ್ಕಿಲ್ಲ ಅಷ್ಟು ಜನ ಬಂದು ಹೋಗ್ತಿರ್ತಾರೆ ಅಂಥ ಫ್ಯಾಮಿಲಿ ನನ್ನ ಮಗಳನ್ನ ಕರ್ಕೊಂಡು ಬಂದು ಜುಜ್ಜುಮ್ಮಿ 55,000 ರೂಪಾಯಿಗೆ ನೀನು ಕರ್ಕೊಬಿಟ್ಟು ಬಂದು ಇಲ್ಲಿ ನನ್ನ ಮಗಳನ್ನ ಕೆಲಸ ಮಾಡಿಸ್ಕೊತಾ ಇದೆಯಾ ಲೇ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಮನೆನೇನಿಯಾ ಬೇಜಾನ್ ಗೊತ್ತು ನನಗೆ ಹೀಗೆ ಹೇಳಿದ್ದೀನಿ ನೋಡ್ತಿರೋ ನಿಂಗೆ ರೇಷನ್ ಕಾರ್ಡು ಫ್ರೀ ಬಸ್ಸು ಗೃಹಲಕ್ಷ್ಮಿ ಕಟ್ ಹಲೋ ಮೋದಿ ಅಂಕಲ್ ಅವರಾ ಅಂಕಲ್ ಚೆನ್ನಾಗಿದ್ದೀರಾ ಅಂಕಲ್ ನಾನು ಅಂಕಲ್ ಪೊದ್ದು ಮಾತಾಡ್ತಿದ್ದೀನಿ ಅಂಕಲ್ ನಾನು ಸೂಪರ್ ಆಗಿದ್ದೀನಿ ಅಂಕಲ್ ನಾನು ಸೂಪರ್ ಅಂಕಲ್ ಅಯ್ಯೋ ಅಂಕಲ್ ನೀವು ಕನ್ನಡದಲ್ಲಿ ಮಾತಾಡೋದ್ರೆ ಕೇಳಕ್ಕೆ ಚಂದ ಎಲ್ಲರೂ ಕನ್ನಡ ಬರಲ್ಲ ನಿಮಗೆ ಕನ್ನಡ ಬರಲ್ಲ ಅಂತ ಅನ್ಕೋತಾರೆ ಅಂಕಲ್ ಆದರೆ ಕನ್ನಡ ಎಲ್ಲ ಸೂಪರ್ ಆಗಿ ಬರುತ್ತಲ್ವಾ ಅಂಕಲ್ ನಿಮ್ಗೊಂಚೂರು ಆಟಿಟ್ಯೂಡ್ ಇದೆ ಅಂಕಲ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂಕಲ್ ನಮ್ಮ ಹತ್ರ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮಂಥ ಬಡವರಾದ್ರೂ ಪರವಾಗಿಲ್ಲ ಫೋನಾಗಿ ಮಾತಾಡ್ಬಿಟ್ಟು ನಮ್ಮ ಕಷ್ಟ ವಿಚಾರಿಸ್ತಿರಲ್ಲ ಅಂಕಲ್ ಅದೊಂಥರ ಖುಷಿ ನನಗೆ ಸಾರಿ ಅಂಕಲ್ ರಾತ್ರಿ ನೀವು ಫೋನ್ ಮಾಡಿದಾಗ ನಾನು ಮಲಗಿಬಿಟ್ಟಿದ್ದೆ ಫೋನ್ ರಿಸೀವ್ ಮಾಡೋಕ್ಕೆ ಆಗಲಿಲ್ಲ ನೀವು ರಾತ್ರಿ 11 ಗಂಟೆಗೆ ಫೋನ್ ಹಾಕಿದ್ದೀರಾ ಅಂಕಲ್ ನಾನು ಎಲ್ಲಿ ರಿಸೀವ್ ಮಾಡಲಿ ಹೇಳಿ ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ ಮಾಡಿರ್ತೀರಾ ಅಂತ ನನಗೆ ಗೊತ್ತು ಆದರೆ ಏನು ಮಾಡೋಣ ಮರ್ತೋಗ್ಬಿಟ್ಟೆ ಇವಾಗ ಮಾಡ್ತಾ ಇವ್ನಿ ವಾಪಸ್ಸು ಅಂಕಲ್ ಚೆನ್ನಾಗಿದ್ದೀರಾ ಪುದ್ದಿ ಮೋದಿ ಪ್ರಧಾನ ಮಂತ್ರಿ ಅವರ ಮಾತಾಡ್ತಿರೋದು ಅಂಕಲ್ ಮೋದಿ ಅಂಕಲ್ ಹೇಳಿ ಇಲ್ಲ ಅಂಕಲ್ ನಮ್ಮ ಮನೆಗೇನು ನಮ್ಮೂರಾಗೇನು ಸಮಸ್ಯೆ ಏನಿಲ್ಲ ಅಂಕಲ್ ಸೂಪರ್ ಆಗಿ ನಡೀತಾ ಐತೆ ಎಲ್ಲ ನಾನು ಅಂಕಲ್ ಥ್ಯಾಂಕ್ ಯು ಅಂಕಲ್ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಿರೋದಕ್ಕೆ ನೀವು ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದೀರಾ ಅಂಕಲ್ ನೀವು
ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಆ ಅಂಕಲ್ ಇದೆಲ್ಲ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾವ್ರೆ ಇದೆಲ್ಲಾನು. ಪಾಪ CM ತುಂಬಾ ಒಳ್ಳೆಯವರು ಅಂಕಲ್. CM ಅವರುನು ನೀವು ಪಕ್ಷ ಬೇರೆ ಇರ್ಬೋದು ಅಂಕಲ್, ಅದೇ CM ಅವರು ತುಂಬಾ ಒಳ್ಳೆಯವರು. ನಮಗೆಲ್ಲ ಫ್ರೀ ಬಸ್ಸು, ಗೃಹಲಕ್ಷ್ಮಿ, ಆ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಅಂತೆಲ್ಲ ಕೊಟ್ಬಿಟ್ಟವ್ರೆ ಅಂಕಲ್. ಹುಡುಗಿಯರಿಗೆಲ್ಲ ಮೇಲ್ಗೈ ಅಂಕಲ್ ಇವಾಗ ನಮಗೆ. ಹ್ಞೂ ಅಂಕಲ್, ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅಂಕಲ್. ತುಂಬಾ ಥ್ಯಾಂಕ್ಸ್ ಅಂಕಲ್, ನಿಮ್ಮಿಂದ ನಾವು ತುಂಬಾ ಖುಷಿಯಾಗಿದ್ದೀವಿ. ಹೌದಾ ಅಂಕಲ್, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಅಂಕಲ್ ಏನಾದ್ರು ಸಮಸ್ಯೆ ಇದ್ರೆ ಫೋನ್ ಮಾಡ್ತೀನಿ ಅಂಕಲ್, ಖಂಡಿತ. ಇಲ್ಲ ಅಂಕಲ್, ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಸಮಸ್ಯೆ ಇದ್ರೆ ಫೋನ್ ಮಾಡ್ತೀನಿ ಅಂಕಲ್, ನಿಮಗೆ ಫೋನ್ ಮಾಡ್ತೀನಿ ಅಂಕಲ್. ಏನೋ ಸ್ವಲ್ಪ ಸಮಸ್ಯೆ ಆದ್ರೂ ಏನು ತೊಂದರೆ ಇಲ್ಲ. ಹಾಂ ಅಂಕಲ್, ಹಾಂ ಅಂಕಲ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಅಂಕಲ್. ಹಾಂ ಪರಕ್ಕ, ಕೇಳಿ ಏನು ಹೇಳ್ತಿದ್ದಲ್ಲ. ನಿಂಗೆ ಪ್ರಧಾನಮಂತ್ರಿ ಅವರೆಲ್ಲ ಕಾಂಟ್ಯಾಕ್ಟ್ ಆಗವ್ರಾ? ಏ, ಅವಳ ಮಕ್ಕಕ್ಕೆ CM ಅವರೆಲ್ಲ ಕಾಂಟ್ಯಾಕ್ಟ್ ಇರ್ಬೇಕಾದ್ರೆ ನನ್ನ ಫೇಸ್ ಕಟ್ಗೆ ಪ್ರಧಾನಮಂತ್ರಿ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಅಂತಾರೆ ನೀನು ನಂಬಕ್ಕಿಲ್ವಾ? ಲೇ, ನೀನು ಏನು ತಲೆ ಕೆಡಿಸ್ಕೊಬೇಡ. ನಂಗೆ ಪ್ರಧಾನಮಂತ್ರಿ ಅವರೆಲ್ಲ ಕಾಂಟ್ಯಾಕ್ಟ್ ಅವರೇ ಪರಿ. ನೀನು ಏನು ಮಾಡಬೇಕು ಅನ್ಕೊಂಡಿದ್ಯೋ ಅದನ್ನು ಮಾಡ್ತಿರು. ನೀನು ಯಾರಿಗೂ ಎದ್ರಕೊಳ್ಳೋ ಅವಶ್ಯಕತೆ ನೀನು ಇಲ್ಲ. ನೀನು ನೋಡು, ನೀನು ಸಾಲ ಕೊಟ್ಟಿದ್ದೀನಿ, ವಸೂಲಿ ಮಾಡ್ಕ, ನಾನು ಕರೆಸ್ತೀನಿ. ನೋಡು, ನೀನು ಯಾವುದಕ್ಕೂ ಭಯಪಡಬೇಡ. ಈ ಪದ್ದಿ ಇಲ್ವಾ? ಈಗ ಅರ್ಥ ಆಯ್ತು. ಇಲ್ಲ, ನಮ್ಮ ಟ್ರಂಪ್ ಫೋನ್ ಮಾಡೋಣ, ಅಮೆರಿಕ ಅಧ್ಯಕ್ಷಂಗೆ ಫೋನ್ ಮಾಡ್ಲಾ? ನನಗೂ ಕಾಂಟ್ಯಾಕ್ಟ್ ಎಲ್ಲ ಕೈಯಾಗೆ ಐತೆ. ನಾನು ಎಲ್ಲ ಗೊತ್ತಲ್ಲ, ಜಾಸ್ತಿ ಮಾತಾಡಲ್ಲ, ವಾಟ್ಸಪ್ಪಾಗ ಮೆಸೇಜ್ ಮಾಡ್ತೀನಿ ಅಷ್ಟೇ. ಅಯ್ಯೋ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ನ ಕೆಲಸ ಏನಾಯ್ತು ನೀನು ಮಾಡು. ನೋಡ, ನನ್ನ ದುಡ್ಡು ಬಿಸಾಕ್ ಮಾತಾಡ್ಬೇಕು ನೀನು. ಶಾನೆ ಓವರ್ ಆಕ್ಟಿಂಗ್ ಮಾಡಿದ್ರೆ ನನ್ನ ತಾಗ ನಡೆಯಕ್ಕಿಲ್ಲ, ಸರಿನಾ? ನೀನು ನಿನ್ನ ಅವತಾರ ನಿನ್ನ ಮನೆ ಮಡಿಕ, ನನ್ನ ತಾಗೆಲ್ಲ ಮಡಿಕೊಳ್ಳೋದು ನೀನು. ನೀನು ಫೋನ್ ಮಾಡಿ ಇದು ಮಾಡಿದ ತಕ್ಷಣ ಅಯ್ಯೋ ನಾನು ಎದ್ರಕೊಬಿಟ್ಟೆ. ನಾನು ಎದ್ರಕೊಂಡು ಮೂಲೆಗೆ ಸೇರ್ಕೊಬಿಟ್ಟೆ. ಅಲ್ವಾ? ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀಗ ನೀನು? ಏನು ಅನ್ಕೊಂಡಿದ್ಯಾ ಹೇಳು? ನಂತ ಆಟ ಆಡ್ತೀಗ ನೀನು? ಲೇ ಮಳ್ಳಿ, ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಬಂದು ಮನೆಯಾಗೆ ಕಸ ಗುಡಿಸು. ಪರಕೆ ಬಿಸಾಕ್ಬಿಟ್ಟು ನಮ್ಮ ಅಮ್ಮ ಬಂದು ಅಂತ ಬುಡ 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 ಓಡೋಗ್ಬಿಟ್ರೆ ಬಿಟ್ಬಿಟ್ಟೆ ನಾನು. ಹೆಂಗೆ ನಾವು